ನೀವು ಕೂಡ ತುಂಬ ದಿನದಿಂದ ವೇಟ್ ಗೇನ್, ಕಾನ್ಸ್ಟಿಪೇಷನ್, ಡ್ರೈ ಹೇರ್ ಫಾಲ್, ಇರ್ರೆಗ್ಯುಲರ್ ಪೀರಿಯಡ್ಸ್, ಕೋಲ್ಡ್ ತಡೆಯೋಕೆ ಆಗ್ತಾ ಇಲ್ಲ, ಈ ಎಲ್ಲ ಸಿಂಪ್ಟಮ್ಸ್ನ ಸಫರ್ ಆಗ್ತಾ ಇದ್ದೀರಾ? ಹಾಗಾದರೆ ನಿಮಗೆ ಹೈಪೋಥೈರಾಯ್ಡಿಸಮ್ ಇರಬಹುದು. ನಿಮ್ಮ ನಿಯರೆಸ್ಟ್ ಡಯಾಗ್ನೋಸ್ಟಿಕ್ ಸೆಂಟರಿಗೆ ಹೋಗಿ ನೀವು ಥೈರಾಯ್ಡ್ ಪ್ರೊಫೈಲ್ ಟೆಸ್ಟನ್ನು ನೀವು ಮಾಡಿಸಿ ನಿಮ್ಮ TSH ಲೆವೆಲ್ಸ್ನ ನೀವು ನೋಡ್ಕೋಬಹುದು. ಅದರ ಮೇಲೆ ನಿಮಗೆ ಥೈರಾಯ್ಡಿಸಮ್ ಇದೇನೋ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ. ಏನಪ್ಪ ಈ ಹೈಪೋಥೈರಾಯ್ಡಿಸಮ್ ಅಂದರೆ, ನಮ್ಮ ದೇಹದಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಪ್ರೆಸೆಂಟ್ ಇರುತ್ತೆ. ನಿಮ್ಮ ನೆಕ್ಕಿನ ಈ ಭಾಗದಲ್ಲಿ ಆ ಗ್ಲ್ಯಾಂಡ್ ಇರುತ್ತೆ. ಯಾವಾಗ ಈ ಗ್ಲ್ಯಾಂಡ್ ಅದರ ಹಾರ್ಮೋನ್ನ ಕಡಿಮೆ ಸೆಕ್ರೀಟ್ ಮಾಡುತ್ತೆ, ಆವಾಗ ಈ ಹೈಪೋಥೈರಾಯ್ಡಿಸಮ್ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಇದರ ಸಿಂಪ್ಟಮ್ಸ್ ನಾನು ಮುಂಚೆ ಹೇಳಿದ ಹಾಗೆ ರೀಸೆಂಟಾಗಿ ತುಂಬ ವೇಟ್ ಗೇನ್ ಆಗಿರುತ್ತೆ, ಇಲ್ಲಂತಂದರೆ ನಿಮಗೆ ಹೇರ್ ಕೂಡ ತುಂಬ ಡ್ರೈ ಆಗಿರುತ್ತೆ, ಪೀರಿಯಡ್ಸ್ ಪ್ರಾಪರ್ ಆಗಿ ಆಗ್ತಾ ಇರಲ್ಲ, ಡಿಲೇಡ್ ಪೀರಿಯಡ್ಸ್ ಆಗಿರುತ್ತೆ ನಿಮಗೆ. ಸೊ ಈ ಎಲ್ಲ ಇದರ ಸಿಂಪ್ಟಮ್ಸ್. ಸೊ ಈ ಥರ ಸಿಂಪ್ಟಮ್ಸ್ ನೀವು ಸಫರ್ ಆಗ್ತಾ ಇದ್ದೀರಾ, ಇಲ್ಲ ನಿಮಗೆ ಆಲ್ರೆಡಿ ಹೈಪೋಥೈರಾಯ್ಡಿಸಮ್ ಡಯಾಗ್ನೋಸ್ ಆಗಿದೆ, ನಿಮಗೆ ಟ್ರೀಟ್ಮೆಂಟು ಬೇಕಂತಂದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಈ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜನ್ನು ನೀವು ಫಾಲೋ ಮಾಡಿ. ಥ್ಯಾಂಕ್ ಯು.